ಏನೋ ಇದು, ಅವಳು ನೋಡಿದ್ರೆ ನಿನ್ಗೆ ಜ್ವರ ಅಂತ ಹೇಳ್ತಿದ್ದಾಳೆ, ನೀನ್ ನೋಡಿದ್ರೆ ಅವಳಿಗೆ ಏನಾಗಿದೆ ಅಂತ ಕೇಳ್ತಿದ್ಯಾ? ಇದನ್ನೇ ಅತ್ತೆ ನಾನು ಹೇಳ್ತಾ ಇರೋದು. ಸುಮಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಕೂತಲ್ಲಿ ನಿಂತಲ್ಲಿ ಒನಿತು ನೋಡಿದೆ ಅಂತ ಹೇಳ್ತಾಳೆ. ಒನಿತನ್ನ? ಯಾಕೆ ನಿಮ್ಗೆ ವಿಷಯ ಗೊತ್ತಿಲ್ವಾ? ಅನಿತಾ ಆಕ್ಸಿಡೆಂಟಲ್ಲಿ ಗೋವಿಂದ. ನಾನು ಇಂದುಮತಿ ಅವ್ರ ಮನೆಗೆ ಹೋಗಿ ಬಂದಿದ್ದು ತುಂಬಾ ದೊಡ್ಡ ಸುದ್ದಿ ಆಯ್ತು. ಅದಿಷ್ಟೆಲ್ಲ ದೊಡ್ಡ ರಾಧ ಅಂತ ಆಯ್ತಲ್ಲ ಅಂತ ನಿಮಗ್ ಕೋಪ ಬಂತಲ್ವಾ? ಈಗ ಯಾಕೆ ಅವಳ ವಿಷಯ? ಆದ್ರೂ ಅವ್ರಿಗಿಂತ ವನಿತಾ ಟೀಚರೇ ಕೆಟ್ಟವರು ಅನ್ನಿಸ್ತು. ಸಾವಿತ್ರಿ, ನಿನ್ನ ಗಂಡ ಯಾವತ್ತೂ ಮೋಸ ವಂಚನೆ ರಾಜಕೀಯ ಮಾಡಲ್ಲ. ಆ ವಿಶ್ವಾಸ ನಿನಗಿದ್ರೆ ಸಾಕು. ನಾನು ರಾಜಕೀಯದಲ್ಲಿ ಇವತ್ತೇನೇ ಸಾಧಿಸಿದ್ರು ಅದು ನನ್ನ ಜನಗಳ ವಿಶ್ವಾಸದಿಂದ. ಆ ವನಿತಾ ಟೀಚರ್ ಏನೇ ತಪ್ಪು ಮಾಡಿದ್ರು ಅದಕ್ಕೆ ತಕ್ಕ ಶಿಕ್ಷೆ ಆಗಿರುತ್ತೆ. ಆ ಚಿಂತೆ ನಿನಗೆ ಬೇಡ. ಈ ಮನೇಲಿ ಯಾರಿಗೂ ಏನು ಹೇಳ್ಬೇಡ. ನನ್ನನ್ನು ಹುಚ್ಚ ಅಂತ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಮೊದಲೇ ಆ ಹಲ್ಯಾಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ದ್ವೇಷ. ಈ ಮನೆಯಲ್ಲಿ ನನಗೆ ಕಾಂಪಿಟೇಟರ್ ಒಬ್ಬಳೆ. ಆಮೇಲೆ ನನ್ನನ್ನು ನಿವಾಳಿಸಿ ಅವರು ಮೆರೆದು ಬಿಡ್ತಾರೆ ಅಲ್ವಾ? ಏನೋ ದೇವ್ರನ್ನ ನನಗೆ ಗೊತ್ತಿಲ್ಲಮ್ಮ. ಬೇಕಾದ್ರೆ ಎಲ್ಲ ಕೆಲಸದವ್ರು ನಾನೇ ಒಂದ್ಸರಿ ಚೆಕ್ ಮಾಡ್ತೀನಿ. ಮುಚ್ಚ ಬಾಯಿ. ಹಾಗಲ್ಕಾಯ್ದೆ ಬೇವಿನಕಾಯಿ ಸಾಕ್ಷಿ ಅಂತೆ. ನೀನ್ ಹೋಗಿ ಕೇಳಿದ ತಕ್ಷಣ ಅವ್ರು ಉತ್ತರ ಕೊಡ್ತಾರ? ಅಂದ್ಬಿಟ್ಟೆ ಹೇಳಕ್ಕೆ. ಅಹಲ್ಯಾಕ ಅವ್ನ್ ಯಾಕೆ ಹೊಡಿತಾ ಇದ್ದೀರಾ? ಟೇಬಲ್ ಮೇಲೆ ಕವರಲ್ಲಿ ದುಡ್ಡು ಹಾಕಿಟ್ಟಿದ್ದೆ, 3,000 ರೂಪಾಯಿ ಇತ್ತು. ಈಗ ಅದ್ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಯ್ತು ಅಂತ ಕೇಳಿದಕ್ಕೆ ಬಾಯ್ ಬಿಡ್ತಿಲ್ಲ ಅವನು. ಅದಕ್ಕೆ ಅಂತ ಹೀಗ್ ಹೊಡಿಯೋದ? ನಮ್ಮನೇಲಿ ಅಂತ ಕೆಲಸದವ್ರು ಯಾರು ಇಲ್ಲ ಅಕ್ಕ. ಇಷ್ಟು ವರ್ಷದಲ್ಲಿ 1 ಪೈಸನೂ ಕಳವಾಗಿಲ್ವಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ? ಚಿಕ್ಕಮ್ಮ, ಇವಳು ಹಾಗೆ ಹೇಳದ್ಲ? ಅಮೃತ, ನೀನ್ ಮಾತಾಡಬೇಡ. ನಿಮ್ಮ ತಿಜೋರಿಯಿಂದ ಹಣ ಕಳ್ತನ ಆಗಿದೆಯಂತೆ, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ಅಂದಕ್ಕೆ. ಅತಿಯಾಗಿ ಆಡ್ಬೇಡ ಪರಶು. ಒಳ್ಳೆಯವನಾಗಿದೆಯಾ ಅಂತ ಇಷ್ಟೊಂದು ಓವರ್ ಆಕ್ಟ್ ಮಾಡ್ಬೇಕಾಗಿಲ್ಲ. ಕದ್ದಿರೋರು ಯಾರು ಅಂತ ಯಾರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಾಗಿದೆ. ಅವರೇ ನಡೆಸ್ತಾರೆ ನೌಟಂಕಿ. ನಾನೇ ಸೈಲೆಂಟ್ ಆಗಿದ್ದೀನಿ, ನಿಂದೇನ್ ಅಬ್ರ? ಎಲ್ಲೋಗಿದ್ದೆ ಇಷ್ಟೊತ್ತು? ಸ್ಕೂಲ್ಗೆ ಕಣೆ. ಇಷ್ಟೊತ್ತು ತನಕ ಸ್ಕೂಲೇನೋ? ಪಿಕ್ನಿಕ್ಗೆ. ದುಡ್ಡೆಲ್ಲಿ ಸಿಕ್ತು ನಿನ್ಗೆ? ಬೇಡ ಅಂತ ನೀನೇ ದುಡ್ಡಿಕ್ಕಿದ್ದಲ್ಲ. ಸುಳ್ಳು ಬೇರೆ ಹೇಳ್ತೀಯನೋ? ನಿಜ ಹೇಳೋ, ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತೆ ಹೇಳೋ. ನಾನ್ ಕಲಿತಿದ್ದೇನೆ. ದುಡುಕ್ ಬೇಡ. ಏನಿಲ್ದಿದ್ರು ದೊಡ್ಡದ್ ಮಾಡೋದು ಅಹಲ್ಯ ಚಿಕ್ಕಮ್ಮನ್ ಗುಣ. ಪಾಪ ಗಣೇಶ. ಅಮೃತ, ಗಣೇಶ ನನ್ ತಮ್ಮ. ಇದ್ರಲ್ಲೇ ಸಿಕ್ಕಾಕೊಂಡ್ರೆ ಬುದ್ಧಿ ಕಲಿತಾರೆ. ಹೀಗೆ ಬಿಟ್ರೆ ನಾಳೆ ಇನ್ನೊಂದು ದೊಡ್ಡ ದುರಂತ ಆಗತ್ತೆ. 3,000 ಕದಿಬೇಕಾ ನಾನು? ಆ ಒಡ್ಗಂಡ್ ಕುಳು ಒತ್ತಿಕೆ ಆತ ಕೇಳತ್ತೆ, ನಿನ್ನ ಯಾಕೆ ಚೆಕ್ ಮಾಡಬಾರ್ದು? ನೀನೇ ಕದಿಬೋದು 3,000 ಅಂತ. 3,000 ಕದಿಬೇಕಾ ನಾನು? ಪರ್ಶುನ ಏನ್ ಬೇಕಾದ್ರೂ ಕೇಳ್ಬೋದು, ಏನ್ ಆಪಾದನೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಸದರ ಇದೆಯಲ್ಲ, ಅದಕ್ಕೆ ನನಗೆ ಬೇಜಾರಾಗಿತ್ತು. ಹೋಗಿ ನರಸಿಂಹನು ಕೇಳಿ, ಕೇಳಕ್ಕಾಗತ್ತಾ? ಇಲ್ಲ ರೀ, ನಿಮಗೆ ಅವಮಾನ ಆಗಕ್ ನಾನ್ ಬಿಡೋದಿಲ್ಲ. ನಾನು ಈಗ್ಲೇ ಹೋಗೋರ ಹತ್ರ ಮಾತಾಡ್ತೀನಿ. ಸುಮಿ, ಈಗಿದೆ ಮಜಾ. ಈ ಚೋಟಾಳಿಗೂ ಆ ಮೋಟಾಳಿಗೂ ಯುದ್ಧ.